ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರೂ ಹೇಳ್ತಾ ಇಲ್ಲ ಅಂತ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಗಾಳದಲ್ಲಿ ಹಾಗೂ ಇಡೀ ದೇಶಾದ್ಯಂತ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹಿಂಸಾತ್ಮಕವಾಗಿ ಮುಸಲ್ಮಾನ ಜಿಹಾದಿಗಳು ಇಡೀ ದೇಶದಲ್ಲಿರುವಂತಹ ಎಲ್ಲ ಮುಸಲ್ಮಾನರಿಗೂ ಒಂದೇ ಹೇಳೋದು, ಅವರೆಲ್ಲರೂ ಜಿಹಾದಿಗಳೇ ಅಂತ. ಅವರು ಕ್ರೌರ್ಯವನ್ನು ಮೆರೀತಾ ಇದ್ದಾರೆ. ಇದರ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ನಾಯಕರು ಎಲ್ಲರೂ ಯೋಚನೆ ಮಾಡಿ ಪರಿವಾರ ಸಂಘಟನೆಯ ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಹಿಂದೂಗಳ ರಕ್ಷಣೆ ಯಾರ ಹೊಣೆ ಅಂತ ಅಂದ್ರೆ ನಮ್ಮದೇ ಹೊಣೆ ಅಂತ ಹೇಳಿ ಅಂತ ಇದ್ರ ಸಲುವಾಗಿ ಒಂದು ಪ್ರತಿಭಟನೆ ಮಾಡಬೇಕು. ದೇಶಕ್ಕಾಗಿ ಬಾಳದ ಬದುಕು, ಧರ್ಮಕ್ಕಾಗಿ ಬಾಳದ ಬದುಕು, ಬದುಕೇ ಎಲ್ಲ ನರಕವದು. ಕಿರುಕುಳ ನೀಡಲಾಗುತ್ತಿದೆ. ರಾಷ್ಟ್ರ ವಿರೋಧಿ ಮತ್ತು ಹಿಂದೂ ವಿರೋಧಿ ಶಕ್ತಿಗಳಿಗೆ ತಮ್ಮ ಚತುರ ಯೋಜನೆಗಳನ್ನು ನಿಷ್ಕಂಟಕವಾಗಿ ನಿರ್ವಹಿಸಲು ಸಂಪೂರ್ಣ ಮುಕ್ತತೆ ನೀಡಲಾಗಿದೆ. ಇದರಿಂದ ಬಂಗಾಳದ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಮುರ್ಷಿದಾಬಾದ್ನಲ್ಲಿ ಆರಂಭವಾದ ಈ ಭೀಕರ ಹಿಂಸೆ ಇಡೀ ಬಂಗಾಳದ ಮೇಲೆ ವ್ಯಾಪಿಸಿರುತ್ತಿದೆ. ಆಡಳಿತ ವ್ಯವಸ್ಥೆ ದಂಗೆಕೋರರ ಎದುರು ನಿಷ್ಕ್ರಿಯವಾಗಿರುವುದಲ್ಲದೆ ಕೆಲ ಕಡೆಗಳಲ್ಲಿ ಅವರಿಗೆ ಸಹಾಯಕರಾಗಿ ಅಥವಾ ಪ್ರೇರಕರಾಗಿ ಕೆಲಸ ಮಾಡುತ್ತಿರುವುದು ಗೋಚರವಾಗುತ್ತಿದೆ. ಪರಿಸ್ಥಿತಿಯು ನಿಯಂತ್ರಣದಿಂದ ಹೊರ ಹೋಗುವ ಮೊದಲು ಕೇಂದ್ರ ಸರ್ಕಾರವು ಆಡಳಿತವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಷ್ಟ್ರ ಮತ್ತು ಹಿಂದೂ ವಿರೋಧಿ ಶಕ್ತಿಗಳಿಗೆ ಅವರ ದುಷ್ಕೃತ್ಯಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. 2025 ಏಪ್ರಿಲ್ 11ರಂದು ಮುಸ್ಲಿಂ ಗುಂಪು ವಕ್ಫ್ ಕಾಯ್ದೆಯ ವಿರೋಧದ ಹೆಸರಿನಲ್ಲಿ ನಡೆಸಿದ ಹಿಂಸಾತ್ಮಕ ಪ್ರತಿಭಟನೆ ಸರ್ಕಾರದ ವಿರುದ್ಧವಲ್ಲದೆ ಹಿಂದೂಗಳ ಮೇಲೆ ನೇರವಾಗಿ ನಡೆದ ಹಿಂಸಾತ್ಮಕ ದಾಳಿಯಾಗಿತ್ತು. ಈ ಕಾಯ್ದೆಯ ರಚನೆಯಲ್ಲಿ ಹಿಂದೂ ಸಮುದಾಯದ ಯಾವುದೇ ಪಾತ್ರವಿಲ್ಲ. ಇದು ಶುದ್ಧ ಸಂವಿಧಾನಕ ಪ್ರಕ್ರಿಯೆಯಾಗಿತ್ತು. ಇದರ ಅರ್ಥ ಕೇವಲ ನೆಪವಾಗಿತ್ತು. ನಿಜವಾದ ಉದ್ದೇಶ ಮುರ್ಷಿದಾಬಾದ್ ಅನ್ನು ಹಿಂದೂ ಶೂನ್ಯವಾಗಿಸುವುದಾಗಿತ್ತು. ಈ ಜಿಹಾದಿ ಗುಂಪು 200ಕ್ಕಿಂತ ಅಧಿಕ ಹಿಂದೂಗಳ ಮನೆಗಳು ಮತ್ತು ಅಂಗಡಿಗಳನ್ನು ಬೆಂಕಿ ಹಚ್ಚಿ ನಾಶ ಮಾಡಿತು. 100 ಜನರನ್ನು ಗಂಭೀರವಾಗಿ ಗಾಯಗೊಳಿಸಿತು ಹಾಗೂ 3 ನಾಗರಿಕರನ್ನು ಕೊಂದು ಹಾಕಿತು. ಡಜನ್ ಗಟ್ಟಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವೂ ನಡೆದಿದೆ. ಇದರಿಗೆ ಭೇಟಿ ನೀಡಿ ಸಹಾಯ ಮಾಡುವ ಬದಲು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಈ ದಂಗೆಗೆ ಕಾರಣಕರ್ತರಾದ ಈ ಇಮಾಮ್ಗಳಲ್ಲಿ ಒಬ್ಬರು 1 ದಿನ ಮುಂಚೆ ಹೇಳಿದ್ದೇನು ಎಂದರೆ, ಮಮತಾ ಬ್ಯಾನರ್ಜಿ ನಮಗೆ ಬೆಂಬಲ ನೀಡದಿದ್ದರೆ ನಾವು ಅವಳ ಅಸಲಿ ಸ್ಥಳ ತೋರಿಸುತ್ತೇವೆ. ಈ ಎಲ್ಲಾ ಮಾಹಿತಿ ಬಹಿರಂಗವಾದ ಬಳಿಕ ಮಮತಾಜಿ ಈಗ ಶರಣಾರ್ಥಿಗಳಿಗೆ ಸಹಾಯ ನೀಡುವ ಬದಲು ಅವರನ್ನು ಜಿಹಾದಿಗಳ ಮುಂದೆ ಒತ್ತಾಯಪೂರ್ವಕವಾಗಿ ಒಪ್ಪಿಸುವ ದುರಂತದ ಯೋಜನೆ ರೂಪಿಸುತ್ತಿದ್ದಾರೆ ಎಂಬ ಸುದ್ದಿ ಇದೆ. ಈ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಹಿಂದೂಗಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರ, ಹಿಂದೂಗಳ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುತ್ತಿರುವಂಥದ್ದು, ಇವುಗಳನ್ನೆಲ್ಲ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇಡೀ ದೇಶಾದ್ಯಂತ ಈ ದಿನ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ನಮ್ದೊಂದು ಆಗ್ರಹ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅಂತ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಯಾಕೆ ತರಬೇಕು ಅಂತ ಅಂದ್ರೆ ಅಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಆಮೇಲೆ ಅಲ್ಲಿ ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಕಾರಣಕ್ಕೂ ಸಹಕಾರ ಇಲ್ಲ. ಯೋಧರ ಮೇಲೇನು, ಪೊಲೀಸರ ಮೇಲೇನು, ಎಲ್ಲರ ಮೇಲೇನು ದೌರ್ಜನ್ಯ ನಡೀತಾ ಇದೆ. ಮತ್ತೆ ಅಕ್ರಮವಾಗಿ ಬಾಂಗ್ಲಾದೇಶದ ವಲಸಿಗರು ಅಂದ್ರೆ ಏನು ರೋಹಿಂಗ್ಯಾ ಮುಸಲ್ಮಾನರಿದ್ದಾರೆ, ಅಕ್ರಮ ಬಾಂಗ್ಲಾದೇಶಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಒಳಗಡೆ ಬರ್ತಾ ಇದೆ. ಈ ಪಶ್ಚಿಮ ಬಂಗಾಳದಲ್ಲಿ ನಡೀತಿರುವಂತಹ ಈ ಅಹಿತಕರ ಘಟನೆಗೆ ಬಾಂಗ್ಲಾದೇಶದಲ್ಲಿರುವಂತಹ 2 ನಿಷೇಧಿತ ಮುಸಲ್ಮಾನ ಭಯೋತ್ಪಾದಕ ಸಂಘಟನೆಗಳು ಇನ್ವಾಲ್ವ್ ಆಗಿದೆ. ಇವು ಎಲ್ಲ ಸಂಘಟನೆಗಳಿಗೆ ಮತ್ತೆ ಅಲ್ಲಿ ಬರುವಂತಹ ಎಲ್ಲ ಭಯೋತ್ಪಾದಕರಿಗೆ ಕುಂಭಕನ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ತಕ್ಷಣ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಬೇಕು ಅಂತೇಳಿ ಇಡೀ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆಗ್ರಹ ಮಾಡ್ತಾ ಇದೆ.